Okay, section C 2024 ಕ್ವಶನ್ ಪೇಪರ್ ಸೆಕ್ಷನ್ ಸಿ ಇದು ಕ್ವಶನ್ಗೆ ಆನ್ಸರ್ ಮಾಡ್ತಾ ಇದ್ದೀವಿ. ಫಸ್ಟ್ ಕ್ವಶನ್ನ ನೋಡ್ಕೊಳ್ಳೋಣ. ಕ್ವಶನ್ ನಂಬರ್ 7 ಕ್ವಶನ್ ಪೇಪರ್ ಪ್ರಾಬ್ಲಮ್ ದಿಸ್ ಒನ್. ABC Company Limited issued 1 lakh equity shares of rupees 100 each. So M, N, O and P as underwriters. ಯಾರ್ಯಾರು underwriters ಈ ಕ್ವಶನ್ ಅಲ್ಲಿ ಇರೋದು? M, N, O, P. The enter in the proportion of 30:30:20:20. Okay, 1 lakh shares na MNOP in the ratio ಯಾವ ಪ್ರಪೋರ್ಷನ್ ಅಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ಕೋತಾ ಇದ್ದಾರೆ? 30:30:20 and 20. They also applied for the firm share application. Firm underwriting ಅಂತ ಕರಿತೀವಿ. Firm share application as follow: M 3000, N 2000, O 2000 and P 3000. aside the firm, ಈ ವರ್ಡ್ನ ನೆನಪಿಕೊಳ್ಳಿ. aside, beside ಅಂತ ಕೊಡ್ತಾರೆ. aside, otherwise beside. The firm application, the public applied for 60,000 shares, of which market application are as follow. market application ಕೊಟ್ಟಿದ್ದಾರೆ. So 10,000, 6,000, 8,000 and 16,000. ಈ ಅಂಡರ್ ರೈಟಿಂಗ್ ಅನ್ನೋ ಚಾಪ್ಟರಲ್ಲಿ ನಮಗೆ ಒಂದು ಬೆನಿಫಿಟ್ ಇರುತ್ತೆ. ಏನದು ಬೆನಿಫಿಟ್ ಅಂದರೆ, ಸೊ ಕ್ವಶನಲ್ಲಿ ನಮಗೆ ಫೈನಲ್ ಆನ್ಸರ್ ಏನು ಬರಬೇಕು ಅನ್ನೋದು ಗೊತ್ತಾಗೋಗುತ್ತೆ. ಕ್ವಶನಲ್ಲೇ ನಮಗೆ ಫೈನಲ್ ಆನ್ಸರ್ ಏನು ಬರಬೇಕು ಅನ್ನೋದು ಎಕ್ಸಾಕ್ಟಾಗಿ ಗೊತ್ತಾಗುತ್ತೆ. ಅದೇ ಆನ್ಸರೇ ಬರಬೇಕು. ಸೊ ಅದೇನು ಅನ್ನೋದಾದರೆ ಇಲ್ಲಿ ನೋಡಿ, ಕಂಪನಿ ಇಶ್ಯೂ ಮಾಡಿರೋದು ಎಷ್ಟು ಶೇರ್ಸ್ನ? 1 lakh ಶೇರ್ಸ್ನ. ಕಂಪನಿಗೆ ಪಬ್ಲಿಕ್ಕಿಂದ ರಿಪ್ಲೈ ಬರ್ತಾ ಇರೋದು, ಪಬ್ಲಿಕ್ಕಿಂದ ಅಪ್ಲಿಕೇಶನ್ ಆಗ್ತಾ ಇರೋದು ಎಷ್ಟು ಜನ? 60,000 ಶೇರ್ಸ್. ಸೊ 1 lakhಲ್ಲಿ 60,000 ಶೇರ್ಸು ಮೈನಸ್ ಆದರೆ ಇನ್ನು ಬ್ಯಾಲೆನ್ಸ್ ಎಷ್ಟು ಬರುತ್ತೆ? ಸೊ 40,000 ಶೇರ್ಸ್ ಬರುತ್ತೆ. ಇನ್ನು ಬ್ಯಾಲೆನ್ಸ್ ಎಷ್ಟು? 40,000 ಶೇರ್ಸ್ ಬರುತ್ತೆ. ಇದೇ ನಮಗೆ ಫೈನಲ್ ಆನ್ಸರ್ ಆಗಿರಬೇಕು. ಓಕೆ, ಆದರೆ ಇಲ್ಲಿ 12 ಮಾರ್ಕ್ಸ್ ಆಗೋಗಿರೋದ್ರಿಂದ ಇಲ್ಲಿ AB ಅಂತ ಪಾಯಿಂಟ್ಗಳು ಕೇಳ್ತಾರೆ. ಕ್ಯಾಲ್ಕುಲೇಟ್ ದಿ ನೆಟ್ ಲಯಬಿಲಿಟಿ ಆ್ಯಂಡ್ ಟೋಟಲ್ ಲಯಬಿಲಿಟಿ ಆಫ್ ಅಂಡರ್ ರೈಟರ್ಸ್. ಎ, ಫರ್ಮ್ ಅಂಡರ್ ರೈಟಿಂಗ್ ಆಸ್ ಮಾರ್ಕೆಟ್ ಅಪ್ಲಿಕೇಶನ್. ಫರ್ಮ್ ಅಂಡರ್ ರೈಟಿಂಗ್ ಏನಾಗಿರ್ಬೇಕಂತೆ? ಮಾರ್ಕೆಟ್ ಅಪ್ಲಿಕೇಶನ್ ಬಂದಿರಬೇಕಂತೆ. ದೆನ್ ಫರ್ಮ್ ಅಂಡರ್ ರೈಟಿಂಗ್ ಆಸ್ ಅನ್ಮಾರ್ಕೆಡ್ ಅಪ್ಲಿಕೇಶನ್. 12 ಮಾರ್ಕ್ಸ್ಗೆ ಇದು ಕಂಪಲ್ಸರಿ ಕೇಳ್ತಾ ಇರ್ತಾರೆ. ಸೊ ಫರ್ಮ್ ಅಂಡರ್ ರೈಟಿಂಗ್ ಆಸ್ ಅ ಮಾರ್ಕೆಟ್, ಫರ್ಮ್ ಅಂಡರ್ ರೈಟಿಂಗ್ ಆಸ್ ಅನ್ ಅನ್ಮಾರ್ಕೆಡ್. ಹಾಗಾದರೆ ನಾವು ಮೊದಲನೇ ಸಿಚುವೇಶನ್ಗೆ ಆನ್ಸರ್ನ ಫೈಂಡ್ ಔಟ್ ಮಾಡೋಣ, ಆಮೇಲೆ ಎರಡನೇ ಸಿಚುವೇಶನ್ಗೆ ಬರೋಣ. ಓಕೆ, ಸೊ ಇದಕ್ಕೆ ಬೇಕಾಗಿರುವಂಥ ಟೇಬಲ್ ರೆಡಿ ಮಾಡ್ಕೊಳ್ಳೋಣ. ಫಸ್ಟು ಆಲ್ವೇಸ್ ಈ ಕ್ವಶನಲ್ಲಿ ಏನು ಮಾಡಿರ್ತಾರೆ ಅಂದರೆ, ಮಾರ್ಕೆಟ್ ಅಪ್ಲಿಕೇಶನ್ ಅವರೇ ಕೊಟ್ಟಿರ್ತಾರೆ, ಬಟ್ ನಾವೇನು ಮಾಡಬೇಕಾಗತ್ತೆ? ಅನ್ಮಾರ್ಕೆಡ್ ಅಪ್ಲಿಕೇಶನ್ನ ಫೈಂಡ್ ಔಟ್ ಮಾಡ್ಕೋಬೇಕಾಗತ್ತೆ. ಓಕೆ, ಸೊ ಆ ಕ್ಯಾಲ್ಕುಲೇಷನ್ ಹೋಗೋಣ. ಆ್ಯಂಡ್ ಫಸ್ಟ್ನೇ ಪಾಯಿಂಟಿಗೆ ಆನ್ಸರ್ ಮಾಡ್ತಾ ಇದ್ದೀವಿ. ಫರ್ಮ್ ಅಂಡರ್ ರೈಟಿಂಗ್ ಆಸ್ ಮಾರ್ಕೆಟ್ ಅಪ್ಲಿಕೇಶನ್. ಓಕೆ, ಫಸ್ಟು ನಾವು ಅನ್ಮಾರ್ಕೆಡ್ ಅಪ್ಲಿಕೇಶನ್ನ ಫೈಂಡ್ ಔಟ್ ಮಾಡೋಣ. ಲೆಟ್ಸ್ ರೈಟ್ ಆನ್. ಮೊದಲನೇ ಸಿಚುವೇಶನ್ ಹೆಡಿಂಗ್ ಬರ್ಕೋತಾ ಇದ್ದೀನಿ. ಫರ್ಮ್ ಅಂಡರ್ ರೈಟಿಂಗ್ ಆಸ್ ಮಾರ್ಕೆಟ್ ಅಪ್ಲಿಕೇಶನ್. ಇದರಲ್ಲಿ ನಾನು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೋಗ್ತಾ ಇರೋದು ಕ್ಯಾಲ್ಕುಲೇಷನ್ ಆಫ್ ಅನ್ಮಾರ್ಕೆಡ್ ಅಪ್ಲಿಕೇಶನ್. ಕ್ಯಾಲ್ಕುಲೇಷನ್ ಆಫ್ ಅನ್ಮಾರ್ಕೆಡ್ ಅಪ್ಲಿಕೇಶನ್ನ ಫೈಂಡ್ ಔಟ್ ಮಾಡ್ತಾ ಇದ್ದೀವಿ. ಓಕೆ, ಅಂಡರ್ ದ್ಯಾಟ್ ರೈಟ್ ಆನ್ ಟೋಟಲ್ ಅಪ್ಲಿಕೇಶನ್ ರಿಸೀವ್ಡ್. Total application received. Total application received. You careful ಆಗಿರಬೇಕು. ಸೊ ದ ಕಂಪನಿ ಅಪ್ಲೈಡ್ ಫಾರ್ 60,000. ಕಂಪನಿ ಇಶ್ಯೂ ಮಾಡಿರೋದು 1 lakh ಶೇರ್ಸ್ನ, ಬಟ್ ಕಂಪನಿಗೆ ಬರ್ತಾ ಇರೋ ಅಪ್ಲಿಕೇಶನು 60,000 ಶೇರ್ಸ್. ಅದನ್ನು ಫಸ್ಟ್ ಬರ್ಕೋಬೇಕು. 60,000. ಓಕೆ, ಇಮಿಡಿಯೇಟ್ ಆಗಿ ಇದಕ್ಕೆ ಫರ್ಮ್ ಅಂಡರ್ ರೈಟಿಂಗ್ನ ಆ್ಯಡ್ ಮಾಡಿ. ಆ್ಯಡ್ ಫರ್ಮ್ ಅಂಡರ್ ರೈಟಿಂಗ್. ಫರ್ಮ್ ಅಂಡರ್ ರೈಟಿಂಗ್. ಓಕೆ, ಕ್ವಶನಲ್ಲಿ ಚೆಕ್ ಮಾಡೋಣ. ಫರ್ಮ್ ಅಂಡರ್ ರೈಟಿಂಗ್ ಎಷ್ಟು ಕೊಟ್ಟಿದ್ದಾರೆ? ABC ಕಂಪನಿ issued 1 lakh shares of rupees 100 each. MNOP underwriter. The entire proportion is 30:30:20:20. They also applied for firm share application. Firm underwriting ಅಂದ್ರೂ ಒಂದೇ, firm share application ಅಂದ್ರೂ ಒಂದೇ. M 3000,
N 2000, O 2000 and P 3000. Okay, M this to 3000 plus N 2000 plus O 2000 plus P 3000. ಫಾರ್ಮ್ ಅಂಡರ್ ರೈಟಿಂಗ್ ಅನ್ನೋದನ್ನ ಬರ್ಕೋತಾ ಇದ್ದೀವಿ. ಫಾರ್ಮ್ ಅಂಡರ್ ರೈಟಿಂಗ್ನ ನಾವು ಆ್ಯಡ್ ಮಾಡ್ತಾ ಇದ್ದೀವಿ. ಟೋಟಲ್ ಆಫ್ ಫಾರ್ಮ್ ಅಂಡರ್ ರೈಟಿಂಗ್ ಇಸ್ 10,000. 60,000ಗೆ 10,000 ಆ್ಯಡ್ ಮಾಡಿದ್ರೆ ಎಷ್ಟಾಗುತ್ತೆ? 70,000. ನೆಕ್ಸ್ಟ್ ಲೆಸ್ ಮಾರ್ಕ್ಡ್ ಅಪ್ಲಿಕೇಶನ್. ಓಕೆ, ಸೊ ಮಾರ್ಕ್ಡ್ ಅಪ್ಲಿಕೇಶನ್ ಯಾರ್ಯಾರು ಅಂಡರ್ ರೈಟರ್ಸ್ ಇರೋದು? ಎಮ್ ಎನ್ ಒ ಪಿ. ಓಕೆ, ಎಮ್ ಎನ್ ಒ ಪಿ ಇದು ಮಾರ್ಕ್ಡ್ ಅಪ್ಲಿಕೇಶನ್ ನೋಡೋಣ. ಕ್ವಶನ್ ಪ್ರಕಾರ ದ ಮಾರ್ಕ್ಡ್ ಅಪ್ಲಿಕೇಶನ್ ಆಸ್ ಫಾಲೋ. ಎಮ್ 10,000, ಎಮ್ 10,000, ಎನ್ 6,000, 8,000, 16,000. ಸೊ ಇಲ್ಲೊಂದು ಅಡ್ಜಸ್ಟ್ಮೆಂಟ್ ಮಾಡಬೇಕಾಗತ್ತೆ. ಹೆಡಿಂಗ್ ನೋಡಿ, ಫಾರ್ಮ್ ಅಂಡರ್ ರೈಟಿಂಗ್ ಆಸ್ ಮಾರ್ಕ್ಡ್ ಅಪ್ಲಿಕೇಶನ್. ಇಟ್ ಮೀನ್ಸ್ ಫಾರ್ಮ್ ಅಂಡರ್ ರೈಟಿಂಗ್ನ ತೊಗೊಂಬಂದು ಯಾವುದಕ್ಕೆ ಆ್ಯಡ್ ಮಾಡಬೇಕಂತೆ? ಮಾರ್ಕ್ಡ್ ಅಪ್ಲಿಕೇಶನ್ಗೆ ಆ್ಯಡ್ ಮಾಡಬೇಕಂತೆ. ಹಾಗಾದರೆ ಇದಕ್ಕೆ ಈ ಅಮೌಂಟ್ಗೆ ನಾನು ಏನು ಮಾಡ್ತಾಯಿದ್ದೀನಿ? ಈ ಶೇರ್ಸ್ಗೆ ನಾನು ಏನು ಮಾಡ್ತಾಯಿದ್ದೀನಿ? ಫಾರ್ಮ್ ಅಂಡರ್ ರೈಟಿಂಗ್ ಆ್ಯಡ್ ಮಾಡ್ತಾಯಿದ್ದೀನಿ. ಫಾರ್ಮ್ ಅಂಡರ್ ರೈಟಿಂಗ್ ಇಲ್ಲೇ ಇದೆ ನೋಡಿ. ಎಮ್ 3,000, ಎನ್ 2,000, O 2,000 and P 3,000. ಸೊ ಇಲ್ಲಿ ಟೋಟಲ್ ನೋಡ್ಕೊಳ್ಳೋಣ. 13,000 for M, N is 8,000, then O 10,000 and P 19,000. ಸೊ ಇಲ್ಲಿ ಏನು ಮಾಡಿದ್ದೀವಿ? ಮಾರ್ಕ್ಡ್ ಅಪ್ಲಿಕೇಶನ್ಗೆ ಫಾರ್ಮ್ ಅಂಡರ್ ರೈಟಿಂಗ್ನ ಆ್ಯಡ್ ಮಾಡಿ ತಗೋತಾ ಇದ್ದೀವಿ. ಸೊ ಈಗ ಟೋಟಲ್ ಮಾಡೋಣ. ಇಷ್ಟನ್ನು ಕೂಡ ಟೋಟಲ್ ಮಾಡಿದ್ರೆ 13,000, 8,000, 10,000, 19,000. ದ ಟೋಟಲ್ ಈಸ್ 50,000. ಓಕೆ, ಈಗ ನಮಗೆ ಆನ್ಸರ್ ಬರ್ತಾ ಇದೆ ಫೈನಲ್. ಮಾರ್ಕ್ಡ್ ಅಪ್ಲಿಕೇಶನ್ನ ಏನು ಮಾಡಬೇಕು? ನಾವು ಲೆಸ್ ಮಾಡಬೇಕು. 70,000ಅಲ್ಲಿ 50,000 ಮೈನಸ್ ಆದರೆ ಬರುವಂಥ ಆನ್ಸರು 20,000 ಆಗಿರುತ್ತೆ. ಈ ಆನ್ಸರ್ ನಾವೇನಂತ ಕರಿಬೋದು? ಅನ್ಮಾರ್ಕ್ಡ್ ಅಪ್ಲಿಕೇಶನ್ ಅಂತ ಕರಿತೀವಿ. ಓಕೆ, ಅನ್ಮಾರ್ಕ್ಡ್ ಅಪ್ಲಿಕೇಶನ್ ಫೈಂಡ್ ಔಟ್ ಆಯ್ತಮೇಲೆ ನೆಕ್ಸ್ಟು ನಾವು ಟೇಬಲ್ನ ರೆಡಿ ಮಾಡ್ಕೊಳ್ಳೋಣ. ಓಕೆ, ಸೊ ಲೆಟ್ಸ್ ಸಿ ದ ಟೇಬಲ್. So particular M, N, O, P and one more extra column for total. M, N, O, P and for total. Okay, now so ಈ question ಅಲ್ಲಿ proportion ಕೊಟ್ಟಿದ್ದಾರೆ. ಏನು proportion ಕೊಟ್ಟಿದ್ದಾರೆ? 30%, 30%, 20%, 20% ಅಂತ ಹೇಳಿದ್ದಾರೆ. ಸೊ ಅದನ್ನು ನೋಟ್ ಮಾಡ್ಕೊತಾ ಇದ್ದೀನಿ. ಎಮ್ 30%, ಎನ್ 30%, O 20% and P 20%. Okay, so table heading, statement showing net liability of underwriters. Statement showing net liability of underwriters. So ಈಗ ಆನ್ಸರ್ ಮಾಡೋಣ. ಫಸ್ಟ್ ಗ್ರಾಸ್ ಲಯಬಿಲಿಟಿ ಬರ್ಕೊಳ್ಳೋಣ. ಗ್ರಾಸ್ ಲಯಬಿಲಿಟಿ. ಓಕೆ, ಗ್ರಾಸ್ ಲಯಬಿಲಿಟಿ ದ ಕಂಪನಿ ಇಶ್ಯೂ ಮಾಡ್ತಾ ಇರೋ ಶೇರ್ಸ್ ಎಷ್ಟು? ಕ್ವಶನ್ ಪ್ರಕಾರ ದ ಕಂಪನಿ ಇಶ್ಯೂ ಮಾಡ್ತಾ ಇರೋ ಶೇರ್ಸು 1 lakh shares in the proportion of
30, 30, 20, 20. ಈ 1 lakh ಶೇರ್ಸ್ನ ನಾವು MNOPಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ ಅಕಾರ್ಡಿಂಗ್ ಟು ಅ ಪ್ರಪೋರ್ಷನ್. ಸೊ 1 lakh into 30%, 30%, 20%, 20% divided by ಟೋಟಲ್ ಮಾಡಿದ್ರೆ 100%ಗೆ ಮ್ಯಾಚ್ ಆಗುತ್ತೆ. 100%ಗೆ ಮ್ಯಾಚ್ ಆಗುತ್ತೆ. ಈಗ ಸೊ ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡೋಣ. ಸೊ ಫಸ್ಟ್ ಒನ್ 30,000, 1 lakh into 30 divided by 100, again 30,000, 1 lakh into 20 by 100, 20,000, again 20,000, total is 40,000. ಓಕೆ, ಗ್ರಾಸ್ ಲಯಬಿಲಿಟಿನ ನಾವು ಡಿಸ್ಟ್ರಿಬ್ಯೂಟ್ ಮಾಡೋದು. ಓಕೆ, ನೆಕ್ಸ್ಟ್ ಫಾರ್ಮೆಟ್ ಪ್ರಕಾರ ಏನು ಬರೀಬೇಕಾಗತ್ತೆ? ಲೆಸ್ ಅನ್ಮಾರ್ಕ್ಡ್ ಅಪ್ಲಿಕೇಶನ್. ಅನ್ಮಾರ್ಕ್ಡ್ ಅಪ್ಲಿಕೇಶನ್. ಸೊ ಅನ್ಮಾರ್ಕ್ಡ್ ಅಪ್ಲಿಕೇಶನ್ನ ನೀವೇ ಫೈಂಡ್ ಔಟ್ ಮಾಡಿದ್ದೀರಾ. ಎಷ್ಟು ಬಂದಿದೆ ಅನ್ಮಾರ್ಕ್ಡ್ ಅಪ್ಲಿಕೇಶನ್? 20,000 ಬಂದಿದೆ. ಈ 20,000 ಶೇರ್ಸ್ನ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ. 20,000 ಇಂಟು ಸೇಮ್ ಪ್ರಪೋರ್ಷನಲ್ಲೇ ಹಾಕೋತೀನಿ. 30%, 30%, 20%, 30%. ಅದನ್ನೇ ಅಪ್ಲೈ ಮಾಡ್ತೀನಿ ಎಲ್ಲದಕ್ಕೂ. 30, 30, 20, 20. ಬೇಕು ಅಂದರೆ ನೀವು ಬೇಕಾದರೆ 3:3:2:2 ಅಂತಲೂ ತೊಗೋಬೋದು. ಸೊ ಈ 20,000ನ in the proportion ಅಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿದ್ರೆ 20,000 into 30 divided by 100, 6,000, 6,000, 4,000, 4,000, and the last column is total is 20,000. Okay, this one total is 1 lakh shares. 1 lakh. Okay, so minus ಮಾಡೋಣ. ಓಕೆ, ಸೊ ಈಗ ಮೈನಸ್ ಮಾಡೋಣ. 30,000 ಅಲ್ಲಿ 6,000 ಮೈನಸ್ ಆದರೆ 24,000, 24,000. 20,000 ಅಲ್ಲಿ 4,000 ಮೈನಸ್ ಆದರೆ 16,000. Here also 16,000 and 80,000. Okay, next is less marked application. Marked application. ಓಕೆ, ಸೊ ಮಾರ್ಕೆಟ್ ಅಪ್ಲಿಕೇಶನ್ ಅಂತ ಬಂದಾಗ ನಮ್ಮ ಕ್ವಶನಲ್ಲಿರುವ ಮಾರ್ಕೆಟ್ ಅಪ್ಲಿಕೇಶನ್ ತಗೋತಾ ಇಲ್ಲ. ಸೊ ಇಲ್ಲೊಂದು ಅಡ್ಜಸ್ಟ್ಮೆಂಟ್ ಮಾಡಿದ್ದೀವಿ ನೋಡಿ. ಕ್ಯಾಲ್ಕುಲೇಷನ್ ಮಾಡ್ಬೇಕಾದ್ರೆ ಮಾರ್ಕೆಟ್ ಅಪ್ಲಿಕೇಶನ್ MNOP ಇದೆ, ಅದಕ್ಕೆ ನಾವು ಫಾರ್ಮ್ ಅಂಡರ್ ರೈಟಿಂಗ್ನ ಆ್ಯಡ್ ಮಾಡಿದ್ದೀವಿ. 13,000, 8,000, 10,000, 19,000 ಮಾರ್ಕೆಟ್ ಅಪ್ಲಿಕೇಶನ್ ಪ್ಲೇಸಲ್ಲಿ ಈ ಅಮೌಂಟ್, ಈ ಶೇರ್ಸ್ನ ಬರ್ಕೋತಾ ಇದ್ದೀವಿ. ಸೊ ಬ್ಯಾಕ್ ಟು ದಿ ಆನ್ಸರ್. 13,000, 8,000, 10,000 and 19,000. ಸೊ ಇದು ಟೋಟಲ್ ಮಾಡಿದ್ರೆ 50,000 ಸಿಗುತ್ತೆ. 50,000. ಓಕೆ, ಸೊ ಮೈನಸ್ ಮಾಡೋಣ. ಸೊ 24,000 ಅಲ್ಲಿ 13,000 ಮೈನಸ್ ಆದರೆ ರಿಮೈನಿಂಗ್ ಬ್ಯಾಲೆನ್ಸ್ 11,000. 24,000 ಅಲ್ಲಿ 8,000, 16,000, 6,000. ಬಟ್ ಇಲ್ಲಿ ನೋಡಿ 16,000 ಅಲ್ಲಿ 19,000 ಮೈನಸ್ ಆದರೆ ಮೈನಸ್ ವ್ಯಾಲ್ಯೂ ಬರ್ತದೆ, -3,000. ಸೊ 80,000 minus 50,000, ಸೊ ರಿಮೈನಿಂಗ್ 30,000. ಓಕೆ, ಇಲ್ಲಿ ನೆಗೆಟಿವ್ ವ್ಯಾಲ್ಯೂ ಬಂದಿದೆ 3,000. ಎಕ್ಸಸ್ ಅಪ್ಲಿಕೇಶನ್ ಇದೆ ಯಾರ ಹತ್ರ? ಪಿ ಹತ್ರ ಎಕ್ಸಸ್ ಅಪ್ಲಿಕೇಶನ್ ಇದೆ. ಈ ಎಕ್ಸಸ್ ಅಪ್ಲಿಕೇಶನ್ನ ಬೇರೆಯವ್ರಿಗೆ ಶೇರ್ ಮಾಡ್ತಾ ಇದ್ದೀವಿ. ಯಾರ್ಯಾರಿಗೆ? MNO. ಪಿ ಹತ್ರ ಇರುವಂಥ ಎಕ್ಸಸ್ ಅಪ್ಲಿಕೇಶನ್ನ ನಾವು MNOಗೆ ಶೇರ್ ಮಾಡ್ತಾ ಇದ್ದೀವಿ. ಅಡ್ಜಸ್ಟ್ಮೆಂಟ್ನ ನಾವು ಸರ್ಪ್ಲಸ್ ಅಂತ ಕರಿತೀವಿ. ಸರ್ಪ್ಲಸ್ 3,000
ಇಂಟು, ಸೊ ಈಗ ರೇಷು ನೋಡೋಣ, 30:30:20:20 ಆಯಿತು. ಇಲ್ಲಿ ಪಿ ಹತ್ರ ಎಕ್ಸಸ್ ಅಪ್ಲಿಕೇಶನ್ ಇರೋದ್ರಿಂದ ಪಿದು ರೇಷು ತೊಗೊಳಂಗಿಲ್ಲ. ನಾವು ಯಾರು ತೊಗೋತೀವಿ, MNO ಮಾತ್ರ. M 30%, N 30%, and O 20%. The total is 80%. ಅದನ್ನು ಟೋಟಲ್ ಮಾಡಿದಾಗ 80% ಬರ್ತಾ ಇದೆ. ಸೊ ಇದನ್ನು ಶೇರ್ ಮಾಡೋಣ. 3000 into 30 divided by 80, 1125. So here also 1125. Then 20 by 80, 750. ಸೊ ಯಾವಾಗ ನಾವು ಸರ್ಪ್ಲಸ್ ಅನ್ನೋದು ಬರಿತೀವೋ ದ ಲಾಸ್ಟ್. ಓಕೆ, ಸೊ ಲೆಟ್ಸ್ ಕಂಟಿನ್ಯೂ. ಸೊ ನಾವು 11,000ಅಲ್ಲಿ 1125, ಸೊ ಮೈನಸ್ ಮಾಡಿದ್ರೆ 9875. 16,000 minus 1125, 14,875. Then 5,250. So minus 3,000 plus 3,000 nil, and 30,000 as it is. Okay, so now check it out. ಇಲ್ಲಿ ಯಾವ್ದಾರ ಮೈನಸ್ ವ್ಯಾಲ್ಯೂ ಬರ್ತಾ ಇದೆಯಾ? ಸೊ ಒಂದು ಮೈನಸ್ ವ್ಯಾಲ್ಯೂ ಬರ್ತಾಯಿಲ್ಲ. ಈ ಆನ್ಸರ್ನ ನಾವು ಏನಂತ ಕರಿಬೋದು, ನೆಟ್ ಲಯಬಿಲಿಟಿ ಅಂತ ಕರಿಬೋದು. ಓಕೆ, ಸೊ ಫೈನಲ್ ಆಗಿ ಫಾರ್ಮ್ ಅಂಡರ್ ರೇಟಿಂಗ್ನ ಆ್ಯಡ್ ಮಾಡ್ತಾ ಇದ್ದೀವಿ. ಫಾರ್ಮ್ ಅಂಡರ್ ರೇಟಿಂಗ್ ಫಾರ್ M 3000, N 2000, O 2000, and P 3000. Total of firm underwriting is come around 10,000. Okay, so ಇದನ್ನ ಆ್ಯಡ್ ಮಾಡೋಣ. ಫೈನಲಿ 12,875, 16,875, 7,250, 3,000, and finally 40,000. ಸೊ ಈ ಆನ್ಸರ್ನ ಏನಂತ ಕರಿಬೋದು, ಟೋಟಲ್ ಲಯಬಿಲಿಟಿ. ಟೋಟಲ್ ಲಯಬಿಲಿಟಿ ಅಂತ ಕರಿಬೋದು. ಸೊ ಇದು ಮೊದಲನೇ ಸಿಚುವೇಶನ್ಗೆ ಆನ್ಸರ್ ಕಂಪ್ಲೀಟ್ ಆಗಿದೆ. ಎರಡನೇ ಸಿಚುವೇಶನ್ಗೆ ಆನ್ಸರ್ನ ಮಾಡೋಣ. ಓಕೆ, ಸೊ ಈಗ ಸೆಕೆಂಡ್ ಸಿಚುವೇಶನ್ ಆನ್ಸರ್ನ ಮಾಡ್ತಾ ಇದ್ದೀವಿ. ಫಾರ್ಮ್ ಅಂಡರ್ ರೈಟಿಂಗ್ ಆಸ್ ಅನ್ಮಾರ್ಕ್ಡ್ ಅಪ್ಲಿಕೇಶನ್. ಸೊ ಇದನ್ನು ಮಾಡಬೇಕಾದ್ರೆ ಆ್ಯಸ್ ಇಟ್ ಈಸ್ ಫಸ್ಟ್ ಟೋಟಲ್ ಅಪ್ಲಿಕೇಶನ್ ಬರ್ಕೊಳ್ಳೋಣ. ಫಸ್ಟ್ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕಾದ್ರೆ ಇದನ್ನು ಕ್ಯಾಲ್ಕುಲೇಷನ್ ಆಫ್ ಅನ್ಮಾರ್ಕ್ಡ್ ಅಪ್ಲಿಕೇಶನ್. ಸೊ ಎರಡನೇ ಸಿಚುವೇಶನಲ್ಲಿ ಏನು ಮಾಡಬೇಕಂತೆ, ಫಾರ್ಮ್ ಅಂಡರ್ ರೇಟಿಂಗ್ ಯಾವುದ್ರಲ್ಲಿ ಇನ್ಕ್ಲೂಡ್ ಆಗಿರಬೇಕು, ಅನ್ಮಾರ್ಕ್ಡ್ ಅಪ್ಲಿಕೇಶನ್ ಇನ್ಕ್ಲೂಡ್ ಆಗಿರಬೇಕು. ಓಕೆ, ಸೊ ಅಂಡರ್ ದಟ್ ಫಸ್ಟ್ ಬರ್ಕೊಳ್ಳೋದು ಟೋಟಲ್ ಅಪ್ಲಿಕೇಶನ್ ರಿಸೀವ್ಡ್. ಓಕೆ, ಟೋಟಲ್ ಅಪ್ಲಿಕೇಶನ್ ರಿಸೀವ್ಡ್ ಕ್ವಶನ್ ಪ್ರಕಾರ ಎಷ್ಟಿರೋದು. ಸೊ ಅಪ್ಲೈಡ್ ಫಾರ್ 60,000 shares, ಟೋಟಲ್ ಅಪ್ಲಿಕೇಶನ್ ರಿಸೀವ್ಡ್ ಇಸ್ 60,000. ಸೊ ಇಲ್ಲೂ ಕೂಡ ಇದಕ್ಕೆ ಫಾರ್ಮ್ ಅಂಡರ್ ರೈಟಿಂಗ್ ಆ್ಯಡ್ ಮಾಡ್ಕೋತಾ ಇದ್ದೀವಿ. ಫಾರ್ಮ್ ಅಂಡರ್ ರೈಟಿಂಗ್. ಸೊ ಕ್ವಶನ್ ನೋಡೋಣ. ಫಾರ್ಮ್ ಅಂಡರ್ ರೈಟಿಂಗ್. ಫಾರ್ಮ್ ಶೇರ್ಸ್ ಅಪ್ಲಿಕೇಶನ್ ಆಸ್ ಫಾಲೋ: 3,000, 2,000, 2,000, 3,000. So 3,000 plus 2,000 plus 2,000 plus 3,000. The total outer column, so 10,000 ಆಗುತ್ತೆ. ಸೊ 10,000ನ ನಾವು ಆ್ಯಡ್ ಮಾಡೋಣ. ಸೊ 70,000 ಲೆಸ್ ಫಾರ್ಮೆಟ್ ಪ್ರಕಾರ. ಸೊ ನೆಕ್ಸ್ಟ್ ಏನು ತೊಗೋತೀವಿ, ಮಾರ್ಕ್ಡ್ ಅಪ್ಲಿಕೇಶನ್. ಓಕೆ, ಸೊ ಮಾರ್ಕ್ಡ್ ಅಪ್ಲಿಕೇಶನ್ MNOP. ಸೊ ಕ್ವಶನ್ನ ನೋಡೋಣ, ಮಾರ್ಕ್ಡ್ ಅಪ್ಲಿಕೇಶನ್ ಎಷ್ಟಿದೆ ಅಂತ. The public applied for 60,000 shares, of which marked application are as follows: M 10,000,
M 10,000, N 6,000, O 8,000 and 16,000. 6,000, 8,000 and 16,000. ಸೊ ಇಷ್ಟನ್ನು ಆ್ಯಡ್ ಮಾಡಿ ಔಟರ್ ಕಾಲಮ್ಗೆ ಹಾಕಿದ್ರೆ ಔಟರ್ ಕಾಲಮಲ್ಲಿ ಬರೋದು 40,000. ಓಕೆ, 70,000ಅಲ್ಲಿ 40,000 ಮೈನಸ್ ಆದರೆ ದ ರಿಮೈನಿಂಗ್ ಬ್ಯಾಲೆನ್ಸ್ 30,000. ಈ ಆನ್ಸರ್ನ ನಾವೇನಂತ ಕರಿತೀವಿ? ಅನ್ಮಾರ್ಕ್ಡ್ ಅಪ್ಲಿಕೇಶನ್. ಓಕೆ, ಸೊ ಇದನ್ನು ಟೋಟಲ್ ಆವ್ರೇಜ್ ಫೈಂಡ್ ಔಟ್ ಮಾಡೋಕ್ಕೆ ಸೊ ಟೇಬಲ್ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಕ್ಯಾಲ್ಕುಲೇಷನ್ ಆಫ್ otherwise statement showing net liability of underwriters. M N O P and total. ಓಕೆ, ಕ್ವಶನಲ್ಲಿ ಪ್ರಪೋರ್ಷನ್ ಕೊಟ್ಟಿದ್ದಾರೆ. ಏನು ಪ್ರಪೋರ್ಷನಲ್ಲಿದೆ? 30%, 20%, then 20%. ಸೊ ಫಸ್ಟ್ ನಾವು ರೆಕಾರ್ಡ್ ಮಾಡೋದೇನು? ಗ್ರಾಸ್ ಲ್ಯಾಬಿಲಿಟಿ. ಓಕೆ, ಗ್ರಾಸ್ ಲ್ಯಾಬಿಲಿಟಿ ಕಂಪನಿ ಇಶ್ಯೂ ಮಾಡಿರೋದು ಎಷ್ಟು ಶೇರ್ಸ್ನ? ಸೊ 1,00,000 ಶೇರ್ಸ್ನ. ಈ 1,00,000 ಶೇರ್ಸ್ನ ಈ ಪರ್ಸೆಂಟೇಜಲ್ಲಿ ಇಶ್ಯೂ ಮಾಡ್ತಾ ಇದೀವಿ. 30%, 30%, 20%, 20%. It's come around. So first one is 30,000, 20,000, then 20,000. So total 1,00,000. Okay, next is less unmarked application. Okay, so unmarked application ನಾವು ಫೈಂಡ್ ಔಟ್ ಮಾಡಿದ್ದೀರಾ? ಎಷ್ಟು ಬರ್ತಾ ಇದೆ ಅನ್ಮಾರ್ಕ್ಡ್ ಅಪ್ಲಿಕೇಶನ್? 30,000. 30,000 into 30:20:20. If you want, you can minimize 3:3:2:2. ಸೊ ಮಿನಿಮೈಸ್ ಬೇಕಾದ್ರೆ ಮಾಡ್ಕೋಬೋದು, ಇಲ್ಲಾಂದರೆ ಅದೇ ಪರ್ಸೆಂಟೇಜಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ರೆ ಆನ್ಸರು ಸಿಗುತ್ತೆ. 30,000 into 30 divided by 100. So 9,000, 6,000. The total is 30,000. ಸೊ ರೇಷಿಯೋ ಪ್ರಕಾರ ಡಿಸ್ಟ್ರಿಬ್ಯೂಟ್ ಮಾಡಿದ್ದೀನಿ. ಓಕೆ, ಸೊ ಇದನ್ನು ಮೈನಸ್ ಮಾಡೋಣ. 30,000ಅಲ್ಲಿ 9,000 ಹೋದರೆ 21,000, then 14,000 and 70,000. Next is less marked application. Okay, marked application ನಮ್ಮ ಟೇಬಲ್ ತೊಗೊಂಡಿದ್ದೀವಿ. ಲೆಸ್ ಮಾರ್ಕ್ಡ್ ಅಪ್ಲಿಕೇಶನ್ M 10,000, 6,000, 8,000, 16,000. M 10,000, N 6,000, 8,000, 16,000. Total of that 40,000. ಓಕೆ, ಇದನ್ನು ಮೈನಸ್ ಮಾಡೋಣ. 21,000ಅಲ್ಲಿ 10 ಹೋದರೆ 11,000, 15,000, 6,000 and here 14,000 minus 16,000 minus 2,000.
ಸೊ ನನಗೆ ಎಕ್ಸಸ್ ಅಪ್ಲಿಕೇಶನ್ ಬರ್ತಾ ಇದೆ. ಸೊ ದೆನ್ 30,000. ಯಾರ ಹತ್ರ ಎಕ್ಸಸ್ ಅಪ್ಲಿಕೇಶನ್ ಇರೋದು? ಪಿ ಹತ್ರ ಎಕ್ಸಸ್ ಅಪ್ಲಿಕೇಶನ್ ಇದೆ. ಈ ಎಕ್ಸಸ್ ಅಪ್ಲಿಕೇಶನ್ನ ನಾವು ಸೊ MNOಗೆ ಶೇರ್ ಮಾಡ್ತಾ ಇದ್ದೀವಿ. ಆ ಅಡ್ಜಸ್ಟ್ಮೆಂಟ್ನ ನಾವು ಏನಂತ ಕರಿತೀವಿ? ಸರ್ಪ್ಲಸ್ ಅಂತ ಕರಿತೀವಿ. ಓಕೆ, ಲೆಸ್ ಸರ್ಪ್ಲಸ್. ಓಕೆ, ಸರ್ಪ್ಲಸ್ ಬಂದಿರೋದು 2000. ಅದನ್ನು ಎಮ್ಗೆ ಶೇರ್ ಮಾಡೋಣ. ಎಮ್ 30%, ಎನ್ 30%, ಓ 20% ಡಿವೈಡೆಡ್ ಬೈ 80%. Okay, 2000 into 30 divided by 80, so 750. Here also 750, 500. Surplus bandaga last column always make it as a nil. Last column na navu en madbeku? Nil anta barita iddivi. Okay, let's minus 11,000 minus 750, 10,250. Then 15,000 minus 750, 14,250. Then 6,000 minus 500, 5,500. This will be nil. Here 30,000. ಓಕೆ, ಈಗ ಯಾವ್ದಾರ ನೆಗೆಟಿವ್ ವ್ಯಾಲ್ಯೂ ಬಂತ ನೋಡಿ. ಆ ನೆಗೆಟಿವ್ ವ್ಯಾಲ್ಯೂ ಬಂದಿದ್ರೆ ಅದನ್ನು ನಾವು ಸರ್ಪ್ಲಸ್ ಅಂತ ಕರಿತಾ ಇದ್ದೋ. ಈಗ ಯಾವುದೇ ನೆಗೆಟಿವ್ ವ್ಯಾಲ್ಯೂ ಬಂದಿಲ್ಲ. ಇದನ್ನು ನಾವೇನಂತ ಕರಿಬೋದು? ನೆಟ್ ಲಯಬಿಲಿಟಿ ಅಂತ ಕರಿಬೋದು. ಬಟ್ ಸೊ ಇದಕ್ಕೆ ಫೈನಲ್ ಆಗಿ ಏನು ಆ್ಯಡ್ ಮಾಡಲೇಬೇಕು? ಫಾರ್ಮ್ ಅಂಡರ್ ರೈಟಿಂಗ್ನ ಆ್ಯಡ್ ಮಾಡಬೇಕಾಗತ್ತೆ. ಫಾರ್ಮ್ ಅಂಡರ್ ರೈಟಿಂಗ್, ಫಾರ್ಮ್ ಅಂಡರ್ ರೈಟಿಂಗ್ ನಮ್ಮ ಕ್ವಶನ್ ಪ್ರಕಾರ ಎಷ್ಟಿದೆ ನೋಡೋಣ. ಫಾರ್ಮ್ ಅಂಡರ್ ರೈಟಿಂಗ್ 3223, 3,000, 2,000, 3,000, 2,000, ಟೋಟಲ್ 10,000. ಸೊ ಇದನ್ನು ಮೈನಸ್ ಆ್ಯಡ್ ಮಾಡ್ತಾ ಇದ್ದೀವಿ. 13,250, ದೆನ್ 16,250, then 8,500, 2,000, total is 40,000. ಓಕೆ, ಇದನ್ನ ಆನ್ಸರ್ನ ನಾವೇನಂತ ಕರಿಬೋದು? ಟೋಟಲ್ ಲಯಬಿಲಿಟಿ. ಸೊ ಇಲ್ಲಿಗೆ ನಮಗೆ 12 ಮಾರ್ಕ್ಸ್ ಕಂಪ್ಲೀಟ್ ಆಗಿದೆ. ಸಿಚುವೇಶನ್ ಎ, form underwriting as treated as marked. Situation B, form underwriting as unmarked. ಎರಡರದ್ದು ಫೈನಲ್ ಆನ್ಸರ್ ಕರೆಕ್ಟಾಗಿ 40,000ಗೆ ಮ್ಯಾಚ್ ಆಗಬೇಕು. ಎರಡು ಟೇಬಲ್ ಬೇಕಾದ್ರೆ ಚೆಕ್ ಮಾಡಿ. ಫೈನಲ್ ಆನ್ಸರ್ 40,000 ಆಗಿರುತ್ತೆ. ಥ್ಯಾಂಕ್ ಯು. ಓಕೆ, ಕ್ವಶನ್ ನಂಬರ್ 9, ಸೆಕ್ಷನ್ ಸಿ. Following is the balance sheet of Sharma Limited for the year ended 31st March 2023. Building, machinery, data, stock, cash. So almost all assets consider martivi. Liability side share capital 20,000 shares of rupees 10 each, 2 lakh. Profit and loss account 2 lakh. Debenture 1 lakh. Creditors 1 lakh. ಸೊ ಇಲ್ಲಿ ಔಟ್ಸೈಡ್ ಲಯಬಿಲಿಟಿ ಯಾವುದು ಅಂತ ಫೈಂಡ್ ಔಟ್ ಮಾಡಬೇಕು. ಸೊ 6% ಡಿಬೆಂಚರ್ ಇಸ್ ಅನ್ ಔಟ್ಸೈಡ್ ಲಯಬಿಲಿಟಿ ಆ್ಯಂಡ್ ಕ್ರೆಡಿಟರ್ಸ್ ಆಲ್ಸೋ ಔಟ್ಸೈಡ್ ಲಯಬಿಲಿಟಿ. ನಾರ್ಮಲ್ ರೇಟ್ ಆಫ್ ರಿಟರ್ನ್ ಆನ್ ಅವರೇಜ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಈಸ್ 10%. ನಾರ್ಮಲ್ ರೇಟ್ ಕೊಟ್ಟಿದ್ದಾರೆ, ಎಷ್ಟು ಪರ್ಸೆಂಟೇಜು? 10%. ಫೈಂಡ್ ಔಟ್ ದಿ ವ್ಯಾಲ್ಯೂ ಆಫ್ ಗುಡ್ ವಿಲ್ ಆನ್ ದ ಬೇಸಿಸ್ ಆಫ್ 2 years ಪರ್ಚೇಸ್ ಆಫ್ ಸೂಪರ್ ಪ್ರಾಫಿಟ್. How many years? 2 years purchase of super profit. Goodwill na find out ಮಾಡ್ತಾ ಇವಿ super profit method ಅಲ್ಲಿ. So next, building is revalued at 3,50,000. building na value ಮಾಡ್ತಾ ಇದ್ದಾರೆ. So 3,50,000 ನಾವು adjustment value ನ ತಗೋಬೇಕು. And machinery rupees 90,000. Okay, goodwill na find out ಮಾಡಿ ಅಂತ ಹೇಳಿದ್ದಾರೆ. So ಒಂದೊಂದೇ ಸ್ಟೆಪ್ಗೆ ಹೋಗೋಣ. So step number 1.
Step number 1, calculation of average profit. First step, calculation of average profit. ಸೊ ನಮ್ಮ ಕ್ವಶನಲ್ಲಿ ಚೆಕ್ ಮಾಡಿ, ಅಡ್ಜಸ್ಟ್ಮೆಂಟಲ್ಲಿ ಎಲ್ಲೂ ಕೂಡ ಪ್ರಾಫಿಟ್ನ ಕೊಟ್ಟಿಲ್ಲ. ಯಾವಾಗ ಅಡ್ಜಸ್ಟ್ಮೆಂಟಲ್ಲಿ ಪ್ರಾಫಿಟ್ಗಳನ್ನ ಕೊಟ್ಟಿರಲ್ವೋ ಆಗ ನಾವು ಬ್ಯಾಲೆನ್ಸ್ ಶೀಟಲ್ಲಿರುವಂಥ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ನೇ ಅವರೇಜ್ ಪ್ರಾಫಿಟ್ ಆಗಿ ತೊಗೋಬೇಕಾಗುತ್ತೆ. ಸೊ ಬ್ಯಾಲೆನ್ಸ್ ಶೀಟಲ್ಲಿ ಇರುವಂಥ ಪ್ರಾಫಿಟ್ ಆ್ಯಂಡ್ ಲಾಸ್ ಅಮೌಂಟ್ 2 lakh. ಈ 2 lakhನ ನಾವು ಆವ್ರೇಜ್ ಪ್ರಾಫಿಟ್ ಈಕ್ವಲ್ಸ್ 2 lakh. Okay, first step complete. Step number 2, calculation of average capital employed. ಅನ್ನೋದನ್ನ ಸೊ ಎರಡನೇ ಸ್ಟೆಪ್ಪಲ್ಲಿ ಫೈಂಡ್ ಔಟ್ ಮಾಡ್ತಾ ಇದ್ದೀವಿ. ಓಕೆ, ಸೆಕೆಂಡ್ ಸ್ಟೆಪ್, ಕ್ಯಾಲ್ಕುಲೇಷನ್ ಆಫ್ ಅವರೇಜ್ ಕ್ಯಾಪಿಟಲ್ ಎಂಪ್ಲಾಯ್. ಈ ಅವರೇಜ್ ಕ್ಯಾಪಿಟಲ್ ಎಂಪ್ಲಾಯ್ ಕಂಡುಹಿಡಿಯಬೇಕು ಅಂದರೆ ಸೊ ಬ್ಯಾಲೆನ್ಸ್ ಶೀಟಲ್ಲಿರುವಂಥ ಅಸೆಟ್ನ ನೋಡಬೇಕಾಗತ್ತೆ. ಸೊ ಬ್ಯಾಲೆನ್ಸ್ ಶೀಟ್ ಬಿಲ್ಡಿಂಗ್ rupees 2 lakh. ಬಿಲ್ಡಿಂಗಿಗೆ ಏನಾರು ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ ನೋಡೋಣ. ಎಸ್, ಬಿಲ್ಡಿಂಗ್ ಈಸ್ revalued rupees 3,50,000 ಆ್ಯಂಡ್ ಮಿಷನರಿ rupees 90,000. ಎರಡು ಅಸೆಟ್ಗೆ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ, ಬಿಲ್ಡಿಂಗ್ ಮತ್ತು ಮಿಷನರಿ. ಸೊ ಬಿಲ್ಡಿಂಗ್ rupees 3,50,000 ಆ್ಯಂಡ್ ಮಿಷನರಿ rupees 90,000 ಅಡ್ಜಸ್ಟ್ಮೆಂಟ್ ವ್ಯಾಲ್ಯೂನ ಬರ್ಕೋತಾ ಇದ್ದೀವಿ. ಸೊ ಬಿಲ್ಡಿಂಗ್ 3,50,000, machinery 90,000. ನೆಕ್ಸ್ಟ್, ಸೊ ಬಿಲ್ಡಿಂಗ್ ಮಿಷನರಿ ಆದಮೇಲೆ ನೆಕ್ಸ್ಟ್ ಇರೋದು ಡೇಟಾಸ್. ಯಾವುದು ಅಡ್ಜಸ್ಟ್ಮೆಂಟ್ ವ್ಯಾಲ್ಯೂ ಕೊಟ್ಟಿಲ್ಲ, ಬ್ಯಾಲೆನ್ಸ್ ಶೀಟ್ ವ್ಯಾಲ್ಯೂನೇ ತೊಗೋತಾ ಇದ್ದೀವಿ. ಡೇಟಾಸ್ 1 lakh, ಸ್ಟಾಕ್ 80,000. ಡೇಟಾಸ್ 1 lakh, stock 80,000, and one more asset, cash rupees 1,20,000. Cash rupees 1,20,000. ಸೊ ಇಷ್ಟು ಅಸೆಟ್ಸ್ನ ಟೋಟಲ್ ಮಾಡೋಣ. 7,40,000. 7,40,000 less liabilities. So under the liabilities, outside a liability ಯಾವುದು ಅಂತ ಆಲ್ರೆಡಿ ರೆಕಗ್ನೈಸ್ ಮಾಡಿದ್ದೀವಿ. ಸೊ ಡಿಬೆಂಚರ್ 1 lakh, ಕ್ರೆಡಿಟರ್ಸ್ 1 lakh. ಡಿಬೆಂಚರ್ 6% ಡಿಬೆಂಚರ್ 1 lakh. Creditors 1 lakh. The remaining balance 5,40,000. 5,40,000 less half of the current year profit. ಓಕೆ, ನೆಕ್ಸ್ಟು ಹಾಫ್ ಆಫ್ ದಿ ಕರೆಂಟ್ ಇಯರ್ ಪ್ರಾಫಿಟ್ನ ಬರ್ಕೋಬೇಕು. ಬಟ್ ಈ ಕ್ವಶನಲ್ಲಿ ಅವರೇಜ್ ಪ್ರಾಫಿಟ್ನ ಹಾಫ್ ಆಫ್ ದಿ ಇಯರ್ ಕರೆಂಟ್ ಪ್ರಾಫಿಟ್ ಅಂತ ತಗೋಬೋದು. ವಾಟ್ ಇಸ್ ದ ಅವರೇಜ್ ಪ್ರಾಫಿಟ್? 2 lakh. ಸೊ 2 lakh ಇಂಟು 1/2, ಹಾಫ್ ಆಫ್ ಅರ್ಧ ಅಮೌಂಟ್ ತಗೋತಾ ಇದ್ದೀವಿ. 5,40,000 minus 1 lakh, so remaining balance 4,40,000
40,000. 4,40,000. ಈ ಆನ್ಸರ್ನ average capital employed. Average capital employed. Next, step number 3. Okay, next step, calculation of normal profit. Calculation of normal profit. Normal profit equals average capital employed, average capital employed into normal rate divided by 100. So average capital employed ಅನ್ನೋದನ್ನ ನಾವು ಸೆಕೆಂಡ್ ಸ್ಟೆಪ್ಪಲ್ಲಿ ಆನ್ಸರ್ ಮಾಡಿದ್ದೀವಿ. ಓಕೆ, ನಾವು ಸೆಕೆಂಡ್ ಸ್ಟೆಪ್ಪಲ್ಲಿ ಆನ್ಸರ್ ಮಾಡಿದ್ದೀವಿ. ಸೊ ಅವರೇಜ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಈಸ್ 4,40,000. 4,40,000 ಇಂಟು, ಸೊ ನಾರ್ಮಲ್ ರೇಟ್ ನಮ್ಮ ಕ್ವಶನಲ್ಲಿ ಎಷ್ಟು ಕೊಟ್ಟಿದ್ದಾರೆ ನೋಡೋಣ. ಸೊ ನಾರ್ಮಲ್ ರೇಟ್ ಆಫ್ ರಿಟರ್ನ್ ಆನ್ ಅವರೇಜ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಈಸ್ 10%. 10 divided by 100, answer is 44,000. Average capital employed is 44,000. So next, step number 4. Step number 4, calculation of super profit. Calculation of super profit. Okay, super profit equals average profit minus normal profit. Average profit minus normal profit. ಸೊ ಅವರೇಜ್ ಪ್ರಾಫಿಟ್ನ ನಾವು ಫಸ್ಟ್ ಸ್ಟೆಪ್ಪಲ್ಲೇ ಫೈಂಡ್ ಔಟ್ ಮಾಡಿದ್ದೀವಿ. ಸ್ಟೆಪ್ ನಂಬರ್ 1, ಕ್ಯಾಲ್ಕುಲೇಷನ್ ಆಫ್ ಅವರೇಜ್ ಪ್ರಾಫಿಟ್. ದ ಅವರೇಜ್ ಪ್ರಾಫಿಟ್ ಈಸ್ 2 lakh rupees. Average profit 2 lakh ಮೈನಸ್ ನಾರ್ಮಲ್ ಪ್ರಾಫಿಟ್ನ ಫೈಂಡ್ ಔಟ್ ಮಾಡ್ತೀವಿ ಸ್ಟೆಪ್ ನಂಬರ್ 3ಅಲ್ಲಿ. ಸೊ 44,000. ದ ರಿಮೈನಿಂಗ್ ಆನ್ಸರ್ 1,56,000. You can call it super profit. Super profit 1,56,000. Step number 5, the last step, calculation of value of goodwill. Calculation of goodwill. ಸೊ ಗುಡ್ವಿಲ್ಗೆ ಅದರದ್ದು ಆದ ಫಾರ್ಮುಲಾ ಇದೆ. ಗುಡ್ವಿಲ್ ಈಕ್ವಲ್ಸ್ ಸೂಪರ್ ಪ್ರಾಫಿಟ್ ಇಂಟು ನಂಬರ್ ಆಫ್ ಇಯರ್ ಪರ್ಚೇಸ್. ಸೂಪರ್ ಪ್ರಾಫಿಟ್ ಇಂಟು ನಂಬರ್ ಆಫ್ ಇಯರ್ಸ್ ಪರ್ಚೇಸ್. ಸೂಪರ್ ಪ್ರಾಫಿಟ್ ಬಂದಿರೋ ಆನ್ಸರ್ 1,56,000. 1,56,000 ಇಂಟು ನಂಬರ್ ಆಫ್ ಇಯರ್ಸ್ ಪರ್ಚೇಸ್ ಅನ್ನೋದನ್ನ ಒಂದು ಕ್ವಶನಲ್ಲಿ ಕೊಟ್ಟಿರ್ತಾರೆ. ಸೊ ಗುಡ್ವಿಲ್ ಆನ್ ದ ಬೇಸಿಸ್ ಆಫ್ 2 years ಪರ್ಚೇಸ್ ಆಫ್ ಸೂಪರ್ ಪ್ರಾಫಿಟ್. ಸೊ ನಂಬರ್ ಆಫ್ ಇಯರ್ಸ್ ಪರ್ಚೇಸ್ ಇಸ್ 2 years. ದ ಆನ್ಸರ್ ಇಸ್ 3,12,000. ಯು ಕ್ಯಾನ್ ಕಾಲ್ ಇಟ್ ಗುಡ್ವಿಲ್. Okay, so let's move on to a 10th question. On 31st March 2021, the balance sheet of Sabha Company Limited shown the following position. Okay, so balance sheet ಕೊಟ್ಟಿದ್ದಾರೆ. ಸೊ ಏನೇನು ಅಸೆಟ್ಸ್ ಇದೆ ನೋಡೋಣ. ಫಿಕ್ಸ್ಡ್ ಅಸೆಟ್ 20 lakh, ಕರೆಂಟ್ ಅಸೆಟ್ 8 lakh, ಗುಡ್ವಿಲ್ 1,68,000. ಇದರಲ್ಲಿ ಎಲ್ಲ ಅಸೆಟನ್ನು ಕನ್ಸಿಡರ್ ಮಾಡ್ತೀವಿ, ಎಲ್ಲ ಅಸೆಟ್ನು ತಗೋತೀವಿ.
ಸೊ ಲಯಬಿಲಿಟಿ ಸೈಡ್ ಬಂದಾಗ ಇಲ್ಲಿ ಔಟ್ಸೈಡ್ ಲಯಬಿಲಿಟಿ ಯಾವುದು ಅಂತ ಫೈಂಡ್ ಔಟ್ ಮಾಡಕ್ಕೆ ಬರಬೇಕು. ಶೇರ್ ಕ್ಯಾಪಿಟಲ್ ಶೇರ್ ಹೋಲ್ಡರ್ಸ್, ರಿಸರ್ವ್ ಆ್ಯಂಡ್ ಸರ್ಪ್ಲಸ್ ಶೇರ್ ಹೋಲ್ಡರ್ಸ್, ಪ್ರಾಫಿಟ್ ಆ್ಯಂಡ್ ಲಾಸ್ 80,000 ಬರಲ್ಲ. 5% ಡಿಬೆಂಚರ್ ಅಂತ ಇದೆ, ಇದನ್ನು ಔಟ್ಸೈಡ್ ಲಯಬಿಲಿಟಿ ಅಂತ ಟ್ರೀಟ್ ಮಾಡ್ತೀವಿ. ಲಯಬಿಲಿಟಿ ನೆಕ್ಸ್ಟ್ ಕರೆಂಟ್ ಲಯಬಿಲಿಟಿ ಆಲ್ಸೋ ಔಟ್ಸೈಡ್ ಲಯಬಿಲಿಟಿ 5,20,000. After this table, we'll move on to the adjustment. On 31st March 2021, fixed assets were valued at rupees 18 lakh. Fixed asset na value ಮಾಡಿದಾರಂತೆ. ಸೊ ಎಷ್ಟು ರುಪೀಸು 18 lakh ಇದೆ. ಫಿಕ್ಸ್ಡ್ ಅಸೆಟ್ಗೆ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ. ಅಡ್ಜಸ್ಟ್ಮೆಂಟ್ ಕೊಟ್ಟಿರೋದ್ರಿಂದ ಅಡ್ಜಸ್ಟ್ಮೆಂಟ್ ವ್ಯಾಲ್ಯೂನೇ ಕನ್ಸಿಡರ್ ಮಾಡಬೇಕಾಗತ್ತೆ. ದ ಪ್ರಾಫಿಟ್ ಫಾರ್ ದ ಲಾಸ್ಟ್ 3 years ವರ್ 2021ನಲ್ಲಿ 2,40,000 ಇದೆ, 2,20,000 2,20,000 ಇದೆ, 2019ನಲ್ಲಿ 2,10,000 ಇದೆ. ಇಲ್ಲಿ ನೋಡಿ ಇಯರ್ ನಮಗೆ ರಿವರ್ಸ್ ಕೊಟ್ಟಿದ್ದಾರೆ. 2019, 2020, 2021. ಸೊ 19ನಲ್ಲಿ 2,10,000, 20ಲಿ 2,20,000, 21ನಲ್ಲಿ 2,40,000 ಇದೆ. ಓಕೆ, 3 years ಪ್ರಾಫಿಟ್ ಕೊಟ್ಟಿದ್ದಾರೆ. ಸೊ ನಮಗೆ ಎಲ್ಲಿ ಯೂಸ್ ಆಗುತ್ತೆ ಅಂತ ನೋಡೋಣ. ಆಫ್ ದಿ ಎಬೋವ್ 20% ವಾಸ್ ಪ್ಲೇಸ್ಡ್ ಟು ದಿ ರಿಸರ್ವ್ ಅಂತ ಹೇಳಿದ್ದಾರೆ. ರಿಸರ್ವ್ ಎಷ್ಟು ಪರ್ಸೆಂಟೇಜು? 20% ಅಂತ ಹೇಳಿದ್ದಾರೆ. ಯಾವ ಸ್ಟೆಪ್ಪಲ್ಲಿ ಬರುತ್ತೆ ನೋಡೋಣ. ದ ಫೇರ್ ರಿಟರ್ನ್ ಆಫ್ ಕ್ಯಾಪಿಟಲ್ ಎಂಪ್ಲಾಯ್ಡ್ 10%. ಸೊ ಈ ಕ್ಯಾಪಿಟಲ್ ಎಂಪ್ಲಾಯ್ಡ್ ನಥಿಂಗ್ ಬಟ್ ನಾರ್ಮಲ್ ರೇಟ್ ಕೊಟ್ಟಿದ್ದಾರೆ. ಎಷ್ಟು ಪರ್ಸೆಂಟೇಜು? 10% ಅಂತ ಹೇಳಿದ್ದಾರೆ. ಓಕೆ, ನೆಕ್ಸ್ಟ್ ಇಸ್ ಕ್ಯಾಲ್ಕುಲೇಟ್ ದಿ ವ್ಯಾಲ್ಯೂ ಆಫ್ ಈಕ್ವಿಟಿ ಶೇರ್ಸ್. ಫಸ್ಟ್ ಒನ್ ಯಾವ ಮೆಥಡ್ ಹೇಳಿದ್ದಾರೆ? ನೆಟ್ ಅಸೆಟ್ ಮೆಥಡ್ ಹೇಳಿದ್ದಾರೆ. ಸೆಕೆಂಡ್ ಒನ್ ಯೀಲ್ಡ್ ಮೆಥಡ್ ಹೇಳಿದ್ದಾರೆ. ಓಕೆ, ಎರಡೂ ಮೆಥಡಲ್ಲಿ ಆನ್ಸರ್ ಮಾಡೋಣ. ದ ಫಸ್ಟ್ ಒನ್ ತಗೊಳ್ಳೋಣ. ಯಾವ ಮೆಥಡ್ನ? ನೆಟ್ ಅಸೆಟ್ ಮೆಥಡ್. ಓಕೆ, ಸೊ ಫಸ್ಟ್ ಮೆಥಡ್ ಹೇಳಿದ್ದಾರೆ. ಯಾವ ಮೆಥಡು? ನೆಟ್ ಅಸೆಟ್ ಮೆಥಡ್. ನೆಟ್ ಅಸೆಟ್ ಮೆಥಡ್. ಓಕೆ, ಸೊ ನೆಟ್ ಅಸೆಟ್ ಮಾಡಬೇಕಾದ್ರೆ ನಮಗೆ ಎರಡು ಇಂಪಾರ್ಟೆಂಟ್ ಸ್ಟೆಪ್ಸ್ ಆಗುತ್ತೆ. ಆ ಸ್ಟೆಪ್ಸ್ ಯಾವ್ದು ಅಂದರೆ ಸ್ಟೆಪ್ ನಂಬರ್ 1. ಕ್ಯಾಲ್ಕುಲೇಷನ್ ಆಫ್ ನೆಟ್ ಅಸೆಟ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್. ಮೊದಲನೇ ಸ್ಟೆಪ್ಪು ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಏನದು? ಕ್ಯಾಲ್ಕುಲೇಷನ್ ಆಫ್ ನೆಟ್ ಅಸೆಟ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅನ್ನೋದನ್ನ ಫೈಂಡ್ ಔಟ್ ಮಾಡ್ಕೋಬೇಕಾಗುತ್ತೆ. ಸೊ ಇದನ್ನು ಫೈಂಡ್ ಔಟ್ ಮಾಡೋಕ್ಕೆ ಒಂದು ಟೇಬಲ್ ವೈಸಲ್ಲಿ ತಗೋತಾ ಇದ್ದೀನಿ. ಓಕೆ, ಸೊ ಫಸ್ಟು ಇಲ್ಲಿ ನಾವು ಮಾಡಬೇಕಾಗಿರೋ ವರ್ಕ್ ಏನು ಅಂದರೆ ಬ್ಯಾಲೆನ್ಸ್ ಶೀಟಲ್ಲಿ ಯಾವ್ಯಾವ ಅಸೆಟ್ ಇದೆ ಅಂತ ನೋಡೋಣ. ಸೊ ಬ್ಯಾಲೆನ್ಸ್ ಶೀಟಲ್ಲಿ ಫಿಕ್ಸ್ಡ್ ಅಸೆಟ್ ಇದೆ, ಕರೆಂಟ್ ಅಸೆಟ್ ಇದೆ, ಗುಡ್ ವಿಲ್ ಇದೆ. ಫಿಕ್ಸ್ಡ್ ಅಸೆಟ್ಗೆ ಅಡ್ಜಸ್ಟ್ಮೆಂಟಲ್ಲಿ ಎಲ್ಲರ ವ್ಯಾಲ್ಯೂ ಕೊಟ್ಟಿದ್ದಾರಾ? ಎಸ್. ಆನ್ 31st March 2021 ಫಿಕ್ಸ್ಡ್ ಅಸೆಟ್ ವರ್ ವ್ಯಾಲ್ಯೂಡ್ rupees 18 lakh ಅಂತ ಹೇಳಿದ್ದಾರೆ. ಫಿಕ್ಸ್ಡ್ ಅಸೆಟ್ ವ್ಯಾಲ್ಯೂ ಮಾಡಬೇಕಂತೆ ಎಷ್ಟು ರುಪೀಸು? 18 lakh. ಫಿಕ್ಸ್ಡ್ ಅಸೆಟ್ ಅಡ್ಜಸ್ಟ್ಮೆಂಟ್ ವ್ಯಾಲ್ಯೂ ತಗೋತಾ ಇದ್ದೀವಿ 18 lakh. ಓಕೆ, ಫಿಕ್ಸ್ಡ್ ಅಸೆಟ್ ಒಂದನೇ ವ್ಯಾಲ್ಯೂ ಹೇಳಿರೋದು, ಬೇರೆ ಯಾವುದೇ ಅಸೆಟ್ಗೆ ಅವರು ವ್ಯಾಲ್ಯೂ ಹೇಳಿಲ್ಲ. ಯಾವಾಗ ಅಡ್ಜಸ್ಟ್ಮೆಂಟಲ್ಲಿ ವ್ಯಾಲ್ಯೂ ಹೇಳಲ್ವೋ ಆಗ ನಾವು ಬ್ಯಾಲೆನ್ಸ್ ಶೀಟ್ ವ್ಯಾಲ್ಯೂನೇ ಕನ್ಸಿಡರ್ ಮಾಡ್ತೀವಿ. ಕರೆಂಟ್ ಅಸೆಟ್ ಎಷ್ಟು ರುಪೀಸ್ ಇದೆ? 8 lakh. ಓಕೆ, ಫಿಕ್ಸ್ಡ್ ಅಸೆಟ್ 18 lakh. ಸೊ ನೆಕ್ಸ್ಟ್ ಅಸೆಟ್ ನೋಡೋಣ. ಕರೆಂಟ್ ಅಸೆಟ್ rupees 8 lakh. ಸೊ ಅಡ್ಜಸ್ಟ್ಮೆಂಟಲ್ಲಿ ಕರೆಂಟ್ ಅಸೆಟ್ ಬಗ್ಗೆ ಯಾವುದೇ ವ್ಯಾಲ್ಯೂನ ಹೇಳಿಲ್ಲ. ಹಾಗಾದರೆ ನಾವು ಯಾವ ವ್ಯಾಲ್ಯೂನೇ ತಗೋತೀವಿ? ಬ್ಯಾಲೆನ್ಸ್ ಶೀಟ್ ವ್ಯಾಲ್ಯೂನೇ ಕನ್ಸಿಡರ್ ಮಾಡಬೇಕಾಗತ್ತೆ. ಸೊ ಕರೆಂಟ್ ಅಸೆಟ್ 8 lakh. And the next is goodwill 1,60,000. Goodwill 1,60,000. So
ಸೊ ಈ ಮೂರನ್ನು ಟೋಟಲ್ ಮಾಡ್ತಾ ಇದ್ದೀವಿ. 18 lakh plus 8 lakh plus 1,60,000. Total is 27,60,000. 27,60,000. Then ಲಯಬಿಲಿಟಿನ ಮೈನಸ್ ಮಾಡಬೇಕಾಗತ್ತೆ. ಔಟ್ಸೈಡ್ ಲಯಬಿಲಿಟಿ ಅಂತ ನಾವು ಆಲ್ರೆಡಿ ರೆಕಗ್ನೈಸ್ ಮಾಡಿದ್ದೀವಿ. ಯಾವುದ್ಯಾವ್ದನ್ನ 5% ಡಿಬೆಂಚರ್ನ ಔಟ್ಸೈಡ್ ಲಯಬಿಲಿಟಿ ಅಂತ ಕರಿತೀವಿ. ಕರೆಂಟ್ ಲಯಬಿಲಿಟಿ ಆಲ್ಸೋ ಔಟ್ಸೈಡ್ ಲಯಬಿಲಿಟಿ. 5% ಡಿಬೆಂಚರ್ ಅಮೌಂಟ್ ಎಷ್ಟಿದೆ? 5 lakh ಲೆಸ್ 5% ಡಿಬೆಂಚರ್ 5 lakh. Next, current liability 5,20,000. Current liability 5,20,000. So outside liabilities ನಾವೇನು ಮಾಡ್ತಾ ಇದ್ದೀವಿ? ಮೈನಸ್ ಮಾಡ್ತಾ ಇದ್ದೀವಿ. ರಿಮೈನಿಂಗ್ ಬ್ಯಾಲೆನ್ಸ್ ಎಷ್ಟು? 17,40,000. ಸೊ ನೆಕ್ಸ್ಟ್ ಲೆಸ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಇದ್ರೆ ಮೈನಸ್ ಮಾಡ್ತೀವಿ. ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್, ಚೆಕ್ ಇಟ್ ಔಟ್ ಇನ್ ದ ಬ್ಯಾಲೆನ್ಸ್ ಶೀಟ್. ಶೇರ್ ಕ್ಯಾಪಿಟಲ್ ಅಂತ ಇದೆ, ₹10 ಈಚ್ ಅಂತ ಇದೆ. ಯಾವ ಶೇರ್ ಕ್ಯಾಪಿಟಲ್ ಅಂತ ಕೊಟ್ಟಿಲ್ಲ ಅಂದರೆ ಇದನ್ನು ಆಲ್ವೇಸ್ ನಾವು ಏನಂತ ಕನ್ಸಿಡರ್ ಮಾಡ್ತೀವಿ? ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಂತ ತಗೋತೀವಿ. ಹಾಗಾದರೆ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ನಮಗೆ ಈ ಕ್ವಶನಲ್ಲಿ ಕೊಟ್ಟಿಲ್ಲ. ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಮೈನಸ್ ನಿಲ್. Again balance is 17,40,000. 17,40,000. ಹಾಗಾದರೆ ಈ ಆನ್ಸರ್ನ ನಾವೇನಂತ ಕರಿಬೋದು? ನೆಟ್ ಅಸೆಟ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಂತ ಕರಿತೀವಿ. ನೆಟ್ ಅಸೆಟ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್. ಫಸ್ಟ್ನೇ ಸ್ಟೆಪ್ಪು ಕಂಪ್ಲೀಟ್ ಆಯಿತು. Step 1, number 1 finished. Now step number 2 ಹೋಗೋಣ. Step number 2. Okay, step number 2, calculation of value per share. ಯಾವ ಮೆಥಡಲ್ಲಿ? ನೆಟ್ ಅಸೆಟ್ ಮೆಥಡಲ್ಲಿ. ಸೊ ವ್ಯಾಲ್ಯೂ ಪರ್ ಶೇರ್ ಈಕ್ವಲ್ಸ್ net asset available to equity shareholders divided by number of equity shareholders. Net asset available to equity shareholders first step ಅಲ್ಲಿ find out ಮಾಡಿರ್ತೀರಾ. 17,40,000 divided by number of equity shareholders ಅಂತ ಬಂದಾಗ. So see the question. ಸೊ ಟೋಟಲ್ 16 lakh ಕ್ಯಾಪಿಟಲ್ ಇದೆ. ಸೊ ಒಂದು ಶೇರಿನ ವ್ಯಾಲ್ಯೂ ₹10. 16 lakh ಡಿವೈಡೆಡ್ ಬೈ 10 ಮಾಡಿದಾಗ ನಮಗೆ ನಂಬರ್ ಆಫ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಸಿಗ್ತಾರೆ. ಎಷ್ಟು ಜನ ಈಕ್ವಿಟಿ ಶೇರ್ ಹೋಲ್ಡರ್ಸ್? 1,60,000 ಈಕ್ವಿಟಿ ಶೇರ್ ಹೋಲ್ಡರ್ಸ್. 1,60,000 ಈಕ್ವಿಟಿ ಶೇರ್ ಹೋಲ್ಡರ್ಸ್. So 17,40,000 divided by 1,60,000 divided ಮಾಡಿದಾಗ 10.87 per share. 10.87 per share. Okay, let's move on to the second method, yield method. So yield method ಮಾಡಬೇಕಾದ್ರೆ ಫಸ್ಟು ನಾವು ಅಡ್ಜಸ್ಟ್ಮೆಂಟಲ್ಲಿ ಪ್ರಾಫಿಟ್ನ ನೋಡೋಣ. On 31st March 2021, fixed asset revalued ₹18 lakh. The profit for 3 years, profit ಎಷ್ಟು ವರ್ಷದ ಕೊಟ್ಟಿದ್ದಾರೆ? 3 years. 2021 ₹2,40,000, 2020 2,20,000, 2019 2,10,000. ಓಕೆ, 19ನಲ್ಲಿ 2,10,000 ಇದೆ, 2020ಯಲ್ಲಿ 2,20,000, 2021ನಲ್ಲಿ 2,40,000. ಸೊ ಇಯರ್ ಟು ಇಯರ್ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ. 2,10,000, 2,20,000, 2,40,000. ಸೊ ಪ್ರಾಫಿಟ್ ಏನಾರ ಇನ್ಕ್ರೀಸ್ ಆಗ್ತಾ ಇದ್ರೆ ಸೊ ನಾವು ವೆಯ್ಟೆಡ್ ಪ್ರಾಫಿಟ್ನ ಕಂಡುಹಿಡಿಯಬೇಕಾಗತ್ತೆ. ಸೊ ಫೈಂಡ್ ಔಟ್ ಮಾಡೋಣ. ಕ್ಯಾಲ್ಕುಲೇಷನ್ ಆಫ್
weighted profit. ಯಾಕೆ ವೇಟೆಡ್ ಪ್ರಾಫಿಟ್ ಮಾಡ್ತಾ ಇರೋದು? ಇಯರ್ ಟು ಇಯರ್ ಪ್ರಾಫಿಟ್ ಇನ್ಕ್ರೀಸ್ ಆಗ್ತಾ ಇದೆ. ಸೊ ಫಸ್ಟ್ ಕಾಲಮ್ ಇಯರ್ 2019, 2020, 2021. Profit, the first year profit is given 2,10,000, 2,20,000, 2,40,000. 2,10,000, 2,20,000, then 2,40,000. Next column weights. So weights ಬರಿಬೇಕಾದ್ರೆ just number first year profit, second year profit, third year profit 1, 2, 3. Next column product. ಸೊ ಈ ಪ್ರಾಡಕ್ಟ್ ಹೇಗೆ ಕಂಡಿಡ್ತೀವಿ ಅಂದರೆ, ಸೊ ಪ್ರಾಫಿಟ್ಗೂ ವೆಯ್ಟ್ಗೂ ಮಲ್ಟಿಪ್ಲೈ ಮಾಡ್ತೀವಿ. 2,10,000 ಇಂಟು 1 2,10,000, 2,20,000 ಇಂಟು 2 4,40,000, then 2,40,000 into 3 7,20,000. ಸೊ ಟೋಟಲ್ ಮಾಡಿದ್ರೆ ಬರುವಂಥ ಆನ್ಸರ್ 13,70,000. then ಇದನ್ನು ಟೋಟಲ್ ಮಾಡ್ಕೊಳ್ಳೋಣ. ವೇಟ್ಸ್ ಟೋಟಲ್ is 6. okay, next is calculation of average profit. Calculation of average profit. Average profit equals total product divided by total weights. okay, total product ಅನ್ನೋದನ್ನ ಫೈಂಡ್ ಔಟ್ ಮಾಡಿದ್ದೀವಿ. 13,70,000 divided by total weights ಅನ್ನೋದನ್ನ ತಗೊಂಡಿದ್ವಲ್ಲ, divided by 6. ಸೊ ಕ್ಯಾಲ್ಕುಲೇಟ್ ಮಾಡಿದಾಗ ಬರುವಂಥ ಆನ್ಸರ್ 2,28,333. okay, next is calculation of profit available to equity shareholders. So under that, profit available to equity shareholders. So last step ಅಲ್ಲಿರುವಂಥ ಆನ್ಸರ್ನ ತಗೋತಾ ಇದ್ದೀವಿ. ಆವ್ರೇಜ್ ಪ್ರಾಫಿಟ್ ಬಂದಿರೋದೆಷ್ಟು? 2,28,333. ಆವ್ರೇಜ್ ಪ್ರಾಫಿಟ್ 2,28,333 less transfer to reserve. ಸೊ ನಮ್ಮ ಕ್ವಶನ್ ಅಲ್ಲಿ ನೋಡೋಣ, ರಿಸರ್ವ್ಗೆ ಏನಾರ ಪರ್ಸೆಂಟೇಜ್ ಕೊಟ್ಟಿದ್ದಾರೆ ಅಂತ. ಫಿಕ್ಸ್ಡ್ ಅಸೆಟ್ಸ್ were revalued 18 lakh. The profit for the 3 years is given. Of the above 20% was placed to reserve ಅಂತ ಹೇಳಿದ್ದಾರೆ. ಎಷ್ಟು ಪರ್ಸೆಂಟೇಜ್ ಇದೆ? 20%. ಇಲ್ಲಿ ಬಂದಿರೋ ಪ್ರಾಫಿಟ್ ಮೇಲೆ ಕ್ಯಾಲ್ಕುಲೇಟ್ ಮಾಡ್ತೀವಿ. ಪ್ರಾಫಿಟ್ ಬಂದಿರೋದು 2,28,333 into 20 divided by 100. ಸೊ ಕ್ಯಾಲ್ಕುಲೇಟ್ ಮಾಡಿದಾಗ 45,667 ಬರುತ್ತೆ. 45,667 ರಿಮೈನಿಂಗ್ 1,82,666. 1,82,366 less dividend. ಸೊ ನಮ್ಮ ಕ್ವಶನಲ್ಲಿ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಇದ್ದಾರೆ, ಚೆಕ್ ಮಾಡೋಣ. ಶೇರ್ ಕ್ಯಾಪಿಟಲ್ ಅಂತ ಕೊಟ್ಟಿದ್ದಾರೆ, ಪ್ರಿಫರೆನ್ಸ್ ಶೇರ್ಸ್ ಅಂತ ಕೊಟ್ಟಿಲ್ಲ. ಸೊ ನೋ ನೀಡ್ ಟು ಗಿವ್ ಡಿವಿಡೆಂಡ್. ದ ರಿಮೈನಿಂಗ್ ಬ್ಯಾಲೆನ್ಸ್ ಆಲ್ಸೋ 1,82,666. ಈ ಆನ್ಸರ್ನ ಏನಂತ ಕರಿಬೋದು?
profit available to equity shareholders. And the last step, calculation of yield value or capitalization profit. Calculation of capitalization of profit. Capitalization profit के formula profit available to equity shareholders divided by number of equity shareholders. Profit available to equity shareholders. So last step al sikide 1,82,666 divided by number of equity shareholders ಅನ್ನೋದನ್ನ ಫೈಂಡ್ ಔಟ್ ಮಾಡ್ಕೊಂಡಿದ್ದು 16 lakh divided by 10. So 1,60,000 shareholders. 1,60,000 shareholders. So divided ಮಾಡಿದಾಗ ಬರುವಂಥ ಆನ್ಸರ್ 11.41 capitalized profit. Hello everyone. So ಈಗ ನಾವು ಮಾಡ್ತಾ ಇರೋ ಕ್ವಶನ್ಗೆ ಆನ್ಸರ್ ಥರ್ಡ್ ಸೆಮಿಸ್ಟರ್ BCom ಮಾರ್ಚ್ 2024 ಕಾರ್ಪೊರೇಟ್ ಅಕೌಂಟಿಂಗಲ್ಲಿ ಸೆಕ್ಷನ್ ಸಿ. ಸೊ ಅದರಲ್ಲಿ 11th ಕ್ವಶನ್ಗೆ ಸಾಲ್ವ್ ಮಾಡ್ತಾ ಇದ್ದೀವಿ. ಸೊ ಕ್ವಶನ್ನ ಅರ್ಥ ಮಾಡ್ಕೊಳ್ಳೋಣ. ಶ್ರೀನಿವಾಸ್ ಟ್ರೇಡಿಂಗ್ ಕಂಪನಿ ಲಿಮಿಟೆಡ್ ವಿತ್ ಎ ರಿಜಿಸ್ಟರ್ ಕ್ಯಾಪಿಟಲ್ ಆಫ್ 10 lakh issued 1 lakh equity shares of rupees 10 each. ಎಷ್ಟು ಶೇರ್ಸ್ನ ಇಶ್ಯೂ ಮಾಡ್ತಾ ಇರೋದು? ಕಂಪನಿ ಇಶ್ಯೂ ಮಾಡ್ತಾ ಇರೋದು 1 lakh equity shares of rupees 10 each. This is important, 10 each. Payable of rupees 3 on application. ಅಪ್ಲಿಕೇಶನ್ಗೆ ಎಷ್ಟು ರೂಪೀಸ್ ಕಲೆಕ್ಟ್ ಮಾಡ್ತಾ ಇದ್ದೀವಿ? ಅಪ್ಲಿಕೇಶನ್ಗೆ 3 rupees. ಅಪ್ಲಿಕೇಶನ್ಗೆ 3 rupees ಕಲೆಕ್ಟ್ ಮಾಡ್ತಾ ಇದ್ದೀವಿ. rupees 2.5 on ಅಲಾಟ್ಮೆಂಟ್ ಸ್ಟೇಜ್ಗೆ ನಾವು 2.5 ಕಲೆಕ್ಟ್ ಮಾಡ್ತಾ ಇದ್ದೀವಿ. ಆ್ಯಂಡ್ rupees 2.5 ಆನ್ ಫಸ್ಟ್ ಕಾಲ್ಗೆ ಎಷ್ಟು? ಫಸ್ಟ್ ಕಾಲ್ 2.50. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. ಫಸ್ಟ್ ಕಾಲ್ ಆಯಿತು ಆ್ಯಂಡ್ ಬ್ಯಾಲೆನ್ಸ್ ಇನ್ ಫೈನಲ್ ಕಾಲ್ ಅಂತ ಹೇಳ್ತಾ ಇದ್ದಾರೆ. ಬ್ಯಾಲೆನ್ಸ್ ಇನ್ ಫೈನಲ್ ಕಾಲ್, ಸೆಕೆಂಡ್ ಆ್ಯಂಡ್ ಫೈನಲ್ ಕಾಲ್ಗೆ ಅಮೌಂಟ್ ಎಷ್ಟು ಅಂತ ಅವ್ರು ಕೊಟ್ಟಿಲ್ಲ. ಇನ್ನು ಬ್ಯಾಲೆನ್ಸ್ ಅಮೌಂಟನ್ನು ಸೆಕೆಂಡ್ ಆ್ಯಂಡ್ ಫೈನಲ್ ಕಾಲ್ ಹೇಳ್ತಾ ಇದ್ದಾರೆ. ಒಂದು ಶೇರಿನ ವ್ಯಾಲ್ಯೂ ಬಿಗಿನಿಂಗ್ ಆಫ್ ದ ಕ್ವಶನಲ್ಲಿ ಹೇಳಿದ್ದಾರೆ ಇಶ್ಯೂಡ್ 1 lakh equity shares of rupees 10. ಹಾಗಾದರೆ 10 rupeesಗೆ ನಾವು ರೀಚ್ ಆಗಬೇಕು. 10 rupeesಗೆ ರೀಚ್ ಆಗಬೇಕಂದ್ರೆ ಸೊ ಅಪ್ಲಿಕೇಶನ್ 3, ಅಲಾಟ್ಮೆಂಟ್ 2.5, ಫಸ್ಟ್ ಕಾಲ್ 2.5. ಸೊ ಟೋಟಲ್ ಎಷ್ಟಾಗುತ್ತೆ? ಆಲ್ಮೋಸ್ಟ್ 8 rupees ಆಗುತ್ತೆ. ಈ ಟೋಟಲ್ ಮಾಡಿದ್ರೆ 8 rupees ಆಗುತ್ತೆ. ಈ ಮೂರನ್ನು ಟೋಟಲ್ ಮಾಡಿದಾಗ 8 rupees ಆಗುತ್ತೆ. ಹಾಗಾದರೆ 10 rupeesಗೆ ರೀಚ್ ಆಗಬೇಕಂದ್ರೆ ಇನ್ನು ಬ್ಯಾಲೆನ್ಸ್ ಎಷ್ಟು? 2 rupees. ಈ 2 rupeesನ ನಾವು ಏನಂತ ಟ್ರೀಟ್ ಮಾಡ್ಬೋದು? ಸೆಕೆಂಡ್ ಆ್ಯಂಡ್ ಫೈನಲ್ ಕಾಲ್ ಅಂತ ಟ್ರೀಟ್ ಮಾಡ್ಬೋದು. ಸೆಕೆಂಡ್ ಆ್ಯಂಡ್ ಫೈನಲ್ ಕಾಲ್ ಇದನ್ನು ಅವ್ರ ಕ್ವಶನಲ್ಲಿ ಕೊಟ್ಟಿಲ್ಲ, ನಾವು ಫೈಂಡ್ ಔಟ್ ಮಾಡ್ತಾ ಇದ್ವಿ. 2 rupees. So 2.5 first call and balance on final call. All the shares were fully subscribed and money duly received except 5,000 shares and final call 18,000 shares ಅಂತ ಹೇಳ್ತಾರೆ. ಫಸ್ಟ್ ಕಾಲ್ ರಿಸೀವ್ ಮಾಡಬೇಕಾದ್ರೆ 5,000 ಶೇರ್ ಹೋಲ್ಡರ್ಸ್ ಅಮೌಂಟ್ ಕಟ್ತಾ ಇಲ್ಲ. ದೆನ್ ಸೆಕೆಂಡ್ ಆ್ಯಂಡ್ ಫೈನಲ್ ಕಾಲ್ ಅಮೌಂಟ್ನ ಕಟ್ಟಿಸ್ಕೋಬೇಕಾದಾಗ 18,000 ಮೆಂಬರ್ಸು ಏನು ಮಾಡ್ತಾ ಇಲ್ಲ, ಸೆಕೆಂಡ್ ಆ್ಯಂಡ್ ಫೈನಲ್ ಕಾಲ್ ಮನಿನ ಪೇ ಮಾಡ್ತಾ ಇಲ್ಲ. ಅದನ್ನು ಜರ್ನಲ್ ಎಂಟ್ರಿಲಿ ಮತ್ತೆ ಎಕ್ಸ್ಪ್ಲೈನ್. ಓಕೆ, ಲೆಟ್ಸ್ ಮೂವ್ ಆನ್ ಟು ಫಸ್ಟ್ ಜರ್ನಲ್ ಎಂಟ್ರಿ. ಬ್ಯಾಂಕ್ ಅಕೌಂಟ್ ಡೇಟಾ ಟು equity share application account. Bank account data to equity share application account. ಸೊ ಕ್ವಶನಲ್ಲಿ ಚೆಕ್ ಮಾಡೋಣ ಎಷ್ಟು ಶೇರ್ಸ್ ಇಶ್ಯೂ ಮಾಡ್ತಾ ಇರೋದು.
Srinivas Trading Company Limited registered capital with 10 lakh, issued 1 lakh equity shares of rupees 10 each. So payable rupees 3 on application. So now first entry ಬರೀತಾ ಇರೋದು application ಎಷ್ಟು ರೂಪೀಸು 3 rupees. ಇಶ್ಯೂ ಮಾಡಿರೋದು ಎಷ್ಟು ಶೇರ್ಸ್ನ 1 lakh shares. So 1 lakh into 3. Outer column 3 lakh being equity share application money received. Equity share application money received. The first journal entry. Okay, move on to the second one. Equity share application account. Equity share application account data to equity share capital account. Equity share capital account, same amount 3 lakh. Being equity share application money transfer to equity share capital account. Transfer to equity share capital account. So ಇಲ್ಲಿಗೆ application stage complete ಆಗಿದೆ. Okay, now move on to the allotment. So rupees 2.5 on allotment ಅಂತ ಹೇಳ್ತಾ ಇದ್ದಾರೆ. So rupees 2.5 on allotment. So allotment ಗೆ entry ಬರೆಯೋಣ. Entry number 3. Equity share allotment account data. So number of shares same irutte 1 lakh into 2.50. 1 lakh into 2.50. So 2,50,000 to equity share capital account. Equity share capital account 2,50,000. So narration being equity share allotment money due. Equity share allotment money due. Okay, next entry. ಈ ಡ್ಯೂ ಇರೋದನ್ನ ಸೊ ಕಲೆಕ್ಟ್ ಮಾಡ್ಕೋತಾ ಇವಿ. ಬ್ಯಾಂಕ್ ಅಕೌಂಟ್ ಡೇಟಾ ಟು equity share allotment account. Bank account data to equity share allotment account 2,50,000. Narration being equity share allotment money received. Equity share allotment money received. Okay, fifth entry for first call equity share first call account data to
equity share capital account. Equity share first call account data to equity share capital account. So first call check madana. Rupees 3 on application, rupees 2.5 on allotment, then rupees 2.5 on first call anta ide. Okay, 1 lakh into 2.50, 2,50,000. 2,50,000 being equity share first call money due. Equity share first call money due. Okay, ಈ ಡ್ಯೂ ಇರೋ ಅಮೌಂಟನ್ನು ಕಲೆಕ್ಟ್ ಮಾಡ್ತಾ ಇವಿ ಬ್ಯಾಂಕ್ ಅಕೌಂಟ್. ಆದರೆ ಇಲ್ಲೊಂದು ಅಡ್ಜಸ್ಟ್ಮೆಂಟ್ ಇದೆ. ವಾಟ್ ಇಸ್ ದಟ್ ಅಡ್ಜಸ್ಟ್ಮೆಂಟ್? First call and balance on second and final call. All the shares were subscribed and money duly received except first call on 5,000 shares. ಫಸ್ಟ್ನೇ ಕಾಲಿಂದ ಎಷ್ಟು ಜನ ಶೇರ್ ಹೋಲ್ಡರ್ಸ್ ಅಮೌಂಟ್ನ ಪೇ ಮಾಡ್ತಾ ಇಲ್ಲ? 5,000. ಆ್ಯಕ್ಚುಲಾಗಿ ಎಷ್ಟು ನಂಬರ್ ಆಫ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಇರೋದು? 1 lakh. ಸೊ 1 lakhಲ್ಲಿ 5,000 ಶೇರ್ ಹೋಲ್ಡರ್ಸ್ ಅಮೌಂಟ್ನ ಪೇ ಮಾಡ್ತಾ ಇಲ್ಲ. ಹಾಗಾದ್ರೆ ರಿಮೈನಿಂಗ್ ಎಷ್ಟು ಕಳ್ತಾರೆ? 95,000 ಇಂಟು 2.50. 2.50 debtor to equity share first call account. Okay, so 95,000 into 2.50 ಮಾಡಿದ್ರೆ calculate 2,37,500. 2,37,500 being okay. So next entry for second and final call. 3 rupees on application, 2.5 on allotment, 2.5 on first call. The balance in second and final call ಅಂತ ಹೇಳಿದ್ದಾರೆ. ಆದರೆ ಬ್ಯಾಲೆನ್ಸ್ ಕೊಟ್ಟಿಲ್ಲ. ಸೊ ನಾವು ಫೈಂಡ್ ಔಟ್ ಮಾಡಬೇಕು. ದ ಫೇಸ್ ವ್ಯಾಲ್ಯೂ ಆಫ್ ದಿ ಶೇರ್ಸ್ ಎಷ್ಟಿದೆ? 10 rupees ಇದೆ. 3 rupees ಆನ್ ಅಪ್ಲಿಕೇಶನ್, 2.5 ಆನ್ ಅಲಾಟ್ಮೆಂಟ್, 2.5 ಆನ್ ಫಸ್ಟ್ ಕಾಲ್. ಸೊ ಟೋಟಲ್ ಆಗಿ 8 rupees ಆಗುತ್ತೆ. ಸೊ 10 rupeesಗೆ ರೀಚ್ ಆಗಬೇಕಂದ್ರೆ ಇನ್ನು ಬ್ಯಾಲೆನ್ಸ್ ಇಷ್ಟು 2 rupees. ಈ 2 rupeesನ ಸೆಕೆಂಡ್ ಆ್ಯಂಡ್ ಫೈನಲ್ ಕಾಲ್ ಅಂತ ಕರಿತೀವಿ. ದೆನ್ ಈ ಸೆಕೆಂಡ್ ಆ್ಯಂಡ್ ಫೈನಲ್ ಕಾಲ್ಗೆ ಒಂದು ಅಡ್ಜಸ್ಟ್ಮೆಂಟ್ ಕೂಡ ಇದೆ. ಸೆಕೆಂಡ್ ಆ್ಯಂಡ್ ಫೈನಲ್ ಕಾಲ್ ರುಪಿ 18,000 ಶೇರ್ಸ್. ಸೊ ಈ ಸೆಕೆಂಡ್ ಆ್ಯಂಡ್ ಫೈನಲ್ ಕಾಲಲ್ಲಿ 18,000 ಮೆಂಬರ್ಸು ಫೈನಲ್ ಕಾಲ್ನ ಅಮೌಂಟ್ನ ಪೇ ಮಾಡಿದರು. ಓಕೆ, ಅದೇ ಎಂಟ್ರಿ ಹೇಗಿದೆ ನೋಡೋಣ. ಫಸ್ಟ್ equity share second and final call account, second and final call account, data to equity share capital account, equity share capital account. So 1 lakh shares into second and final call is rupees 2 rupees. So 2 lakh being equity share second and final call money due. Second and final call money due. The last entry
bank account. So 1 lakh equity shareholders ಅಲ್ಲಿ 18,000 ಮೆಂಬರ್ಸ್ ಪೇ ಮಾಡ್ತಾ ಇಲ್ಲ. ಹಾಗಾದರೆ ರಿಮೈನಿಂಗ್ ಎಷ್ಟಾಗ್ತಾರೆ? 82,000 ಮೆಂಬರ್ಸ್ 2 ರೂಪೀಸ್ನ ಪೇ ಮಾಡ್ತಾರೆ. ಬ್ಯಾಂಕ್ ಅಕೌಂಟ್ ಡೇಟಾ ಟು equity share second and final call account. Second and final call account 1,64,000. 1,64,000 being equity share second and final call money received except 18,000 shares. 18,000 shares.